ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಈ ಮೂವಿಯ ಶೂಟಿಂಗ್ ಈಗ ಔಟ್ಡೋರ್ ಅಲ್ಲಿ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರನೇ ಈಗ ಇಡೀ ಸ್ಪೈಡರ್ ಮ್ಯಾನ್ ಕ್ರೂ ಸ್ಕಾಟ್ಲ್ಯಾಂಡ್ಗೆ ಹೋಗಿದ್ದಾರೆ. ಆದರೆ ಈ ಮೂವಿ ಥಿಯೇಟ್ರಿಗೂ ಬರೋಕ್ಕೂ ಮುಂಚೆನೇ ನಮಗೆ ಫೋನಲ್ಲಿ ಸಿಗಬಹುದು. ಯಾಕಂದರೆ ಇನ್ಸ್ಟಾ ಓಪನ್ ಮಾಡಿದ್ರೆ ಸಾಕು ಬರೀ ಸ್ಪೈಡರ್ ಮ್ಯಾನ್ನ ಲೀಕ್ಸ್ಗಳೇ ಸಿಗ್ತದೆ. ಸೊ ಈಗ ಅವೆಲ್ಲನೂ ಕೂಡ ಬ್ರೇಕ್ ಡೌನ್ ಮಾಡೋಣ. ಮಾರ್ವೆಲ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಮೂವಿಯಲ್ಲಿ ನಾವು ಏನೆಲ್ಲ ನೋಡಬಹುದು ಅಂತ ಈ ವಿಡಿಯೋಲಿ ಮಾತಾಡೋಣ. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ನೀವು ನಮ್ಮ ಥರನೇ ಮಾರ್ವೆಲ್, DC, ದ ಬಾಯ್ಸ್ ಫ್ರಾಂಚೈಸ್ನ ಫ್ಯಾನ್ಸ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಫ್ಯಾಂಟಾಸ್ಟಿಕ್ 4 ಮೂವಿ ಆದಮೇಲೆ ನೆಕ್ಸ್ಟ್ ಮಾರ್ವೆಲ್ನ ಮೂವಿ ಬರೋದು 1 ವರ್ಷ ಆದಮೇಲೆ, ಆ್ಯಂಡ್ ಅದು ಕೂಡ ಒಂದು ಸಣ್ಣ ಪುಟ್ಟ ಮೂವಿ ಅಲ್ಲ, ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಶಾಂಗ್-ಚಿ ಮೂವಿಯ ಡೈರೆಕ್ಟರ್ ಈ ಮೂವಿನ ಡೈರೆಕ್ಟ್ ಮಾಡ್ತಿರೋದು. ಜೊತೆಗೆ ಈಗ ಈ ಮೂವಿಗೆ ನಮ್ಮ ಟಾಮ್ ಹಾಲೆಂಡ್ ಕೂಡ ಡೇಸ್ ಈ ಮೂವಿಯ ಶೂಟ್ ಮುಗಿಸ್ಕೊಂಡು ಬಂದಿದ್ದಾರೆ. ಇಡೀ ಮೂವಿಯ ಶೂಟಿಂಗ್ ನ್ಯೂಯಾರ್ಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಪ್ರೊಡಕ್ಷನ್ ಜಾಸ್ತಿ ಬೀಳುತ್ತೆ. ಸೊ ಅದಕ್ಕೋಸ್ಕರನೇ ನ್ಯೂಯಾರ್ಕ್ನೇ ಸ್ಕಾಟ್ಲ್ಯಾಂಡ್ಗೆ ತಂದು ಈಗ ಈ ಮೂವಿಯ ಶೂಟಿಂಗ್ ಶುರು ಮಾಡಿದ್ದಾರೆ. ಸೊ ನೀವು ಈ ಲೀಕ್ ಫೋಟೋ ನೋಡಬಹುದು ಟಾಮ್ ಹಾಲೆಂಡ್ನ ಹೊಸ ಸ್ಪೈಡರ್ ಮ್ಯಾನ್ ಸೂಟ್ನ. ನೋ ವೇ ಹೋಮ್ ಮೂವಿಯ ಎಂಡಲ್ಲಿ ನಾವು ನೋಡೋ ಸೂಟ್ಗೂ ಈ ಸೂಟ್ಗೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ಆ ಸೂಟ್ ತುಂಬ ಶೈನಿಂಗ್ ಆಗಿತ್ತು, ಆದರೆ ಈ ಸೂಟಲ್ಲಿ ತುಂಬ ಡಾರ್ಕ್ನೆಸ್ ನಾವು ನೋಡಬಹುದು. ಆ್ಯಂಡ್ ಈ ಸೂಟಲ್ಲಿ ವೆಬ್ಬಿಂಗ್ನ ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ, ಆದರೆ ಹಳೆ ಸೂಟಲ್ಲಿ ವೆಬ್ಬಿಂಗ್ನ ಅಟ್ಯಾಚ್ ಮಾಡಿದ್ರು. ಆ್ಯಂಡ್ ನೀವಿಲ್ಲಿ ನೋಡಬಹುದು ನಮ್ಮ ಸ್ಪೈಡರ್ ಮ್ಯಾನ್ ಸ್ವಲ್ಪ ದಪ್ಪ ಆಗಿದ್ದಾನಂತ, ಆದರೆ ಇವೆಲ್ಲನೂ ಕೂಡ CGI ಅಲ್ಲಿ ಸರಿ ಮಾಡಬಹುದು. ಆ್ಯಂಡ್ ನಮಗೆ ಸಿಕ್ಕಿರುವ ಒಂದು ಲೀಕ್ ವಿಡಿಯೋಯಲ್ಲಿ ನಾವೊಂದು ಸ್ಟೇ ಸೀಕ್ವೆನ್ಸ್ ನೋಡಬಹುದು. ಆ್ಯಂಡ್ ಇದರಲ್ಲಿ ನಮ್ಮ ಸ್ಪೈಡರ್ ಮ್ಯಾನ್ ಒಂದು ಟ್ಯಾಂಕ್ ಮೇಲೆ ನಿಂತ್ಕೊಂಡಿದ್ದಾನೆ. ಆ್ಯಂಡ್ ನೀವು ಈ ಟ್ಯಾಂಕ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ನಾವಲ್ಲಿ ಒಂದು ಚಿಕ್ಕದಾಗಿ ರೆಡ್ ಕಲರ್ ಡಿಮಂಡ್ ಫೋಟೋ ನೋಡಬಹುದು. ನೀವು ಅನ್ಕೊಂಡಿರಬಹುದು ಇದು ಮೆಫೆಸ್ಟೋ ಅಂತ, ಆದರೆ ಇದು ಮೆಫೆಸ್ಟೋ ಅಲ್ಲ. ಆ್ಯಂಡ್ ಇದು ಬಂದು ಇನ್ನರ್ ಡಿಮನ್ಸ್ ಅಂತ. ಸೊ ಈ ಇನ್ನರ್ ಡಿಮನ್ಸ್ ಅಂದರೆ ಏನು ಅವೆಲ್ಲನೂ ಕೂಡ ಮುಂದೆ ಹೇಳ್ತೀನಿ. ನಾನು ಮೊದಲೇ ಹೇಳಿದ್ದೆ ಈ ಮೂವಿಯಲ್ಲಿ ವಿಲನ್ಸ್ಗಳು ಜಾಸ್ತಿ ಇರ್ತಾರಂತ. ಆ್ಯಂಡ್ ಎಸ್, ಇದು ಕನ್ಫರ್ಮ್ ಆಗಿದೆ. ಸೊ ರಿಪೋರ್ಟ್ಸ್ ಪ್ರಕಾರ ಈ ಮೂವಿಯಲ್ಲಿ ನಾವು ಟೂಮ್ ಸ್ಟೋನ್, ಟರಾಂಚುಲಾ, ಸ್ಕಾರ್ಪಿಯೋ, ಬೂಮರಾಂಗ್ ಮತ್ತು ಇಡೀ ಮೂವಿಯ ಮೇನ್ ವಿಲನ್ ಆದ ಮಿಸ್ಟರ್ ನೆಗೆಟಿವ್ ನೋಡಬಹುದು. ಆ್ಯಂಡ್ ಆಲ್ರೆಡಿ ನಾನು ಇವೆಲ್ಲ ಕ್ಯಾರೆಕ್ಟರ್ ಬಗ್ಗೆನೂ ಕೂಡ ಒಂದು ಒರಿಜಿನ್ ತಿಳಿಸಿದ್ದೀನಿ. ಆದರೆ ಹೇಗೆ ಇವೆಲ್ಲ ಕ್ಯಾರೆಕ್ಟರ್ನು ಕೂಡ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ಲಿಂಕ್ ಮಾಡ್ತಾರೆ, ಇದೇನಾ ಮಾರ್ವೆಲ್ನ ಸಿನಿಸ್ಟರ್ 6? ಜೊತೆಗೆ ನಿಮಗೆ ಗೊತ್ತಿಲ್ಲ ಅಂದರೆ ಈಗ ಪೀಟರ್ ಪಾರ್ಕರೇ ಸ್ಪೈಡರ್ ಮ್ಯಾನ್ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಈ ಪ್ಲಾಟ್ ಪಾಯಿಂಟ್ನ ಇಟ್ಕೊಂಡು ಸ್ಟೋರಿ ಮುಂದೆ ಹೇಗೆ ಹೋಗಬಹುದು ಇವೆಲ್ಲನೂ ಕೂಡ ನಾವು ಈಗಲೇ ಅಸ್ಯೂಮ್ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಮಾರ್ವೆಲ್ ಅವರು ಈಗ ಪನಿಷರ್ ಬಗ್ಗೆ ಒಂದು ಸ್ಪೆಷಲ್ ಪ್ರೆಸೆಂಟೇಷನ್ ಮಾಡ್ತಿದ್ದಾರೆ. ಈ ಸ್ಟೋರಿ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸ್ ಆದಮೇಲೆ ಪನಿಷರ್ ಮುಂದೆ ಏನು ಮಾಡ್ದ ಅನ್ನೋ ಬಗ್ಗೆ ಇರುತ್ತೆ. ಜೊತೆಗೆ ನಮಗೆ ಅಷ್ಟು ಬೇಗ ಪನಿಷರ್ನ ಹೊಸ ಲುಕ್ ಲೀಕ್ ಆಗಿದೆ. ಆ್ಯಂಡ್ ನೀವು ನೋಡಬಹುದು ಪನಿಷರ್ನ ಲುಕ್ ಎಷ್ಟು ಬ್ರೂಟಲ್ ಆಗಿದೆ ಅಂತ. ಪನಿಷರ್ ಅಂದಿದ ತಕ್ಷಣ ಫುಲ್ ರಾ ಫೈಟ್ಸ್, ಗನ್ಸ್ಗಿಂತ ನೈಫ್ ಫೈಟ್ ಜಾಸ್ತಿ ಇರುತ್ತೆ. ಆ್ಯಂಡ್ ಈ ಸ್ಪೆಷಲ್ ಪ್ರೆಸೆಂಟೇಷನ್ ಮುಂದಿನ ವರ್ಷ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2ಗೂ ಮುಂಚೆ ಅಥವಾ ಸೀಸನ್ 2 ಆದ್ಮೇಲೆ ಸಿಗಬಹುದು. ಆದರೆ ಇದಕ್ಕೂ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇಗೂ ಏನು ಸಂಬಂಧ ಅಂದರೆ ಪನಿಷರ್ನ ಸ್ಪೆಷಲ್ ಪ್ರೆಸೆಂಟೇಷನ್ ಮತ್ತು ಸ್ಪೈಡರ್ ಮ್ಯಾನ್ನ ಬ್ರ್ಯಾಂಡ್ ನ್ಯೂ ಡೇ ಎರಡೂ ಕೂಡ ಒಟ್ಟಿಗೆ ಶೂಟ್ ಆಗ್ತಿದೆ. ಆ್ಯಂಡ್ ಸ್ಟೋರಿಯಲ್ಲೂ ಕೂಡ ನಾವು ಪನಿಷರ್ನ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ಕೂಡ ನೋಡಬಹುದು. ಒಂದು ಕಡೆ ಶಾಂಗ್-ಚಿ ಡೈರೆಕ್ಟರ್, ಇನ್ನೊಂದು ಕಡೆ ಪನಿಷರ್. ಈಗ ಪೀಟರ್ ಪಾರ್ಕರ್ಗೂ ಕೂಡ ಆಂಟ್ ಮೇ, ನೆಡ್, MJ, ಹ್ಯಾಪಿ ಯಾರು ಕೂಡ ಇಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಕಂಪ್ಲೀಟ್ ಡಿಪ್ರೆಸ್ ಆಗಿರೋ ಪೀಟರ್ ಪಾರ್ಕರ್. ಇವೆಲ್ಲನೂ ಕೂಡ ನಮಗೆ ಒಂದೇ ತೋರಿಸ್ತಿರೋದು ಸ್ಪೈಡರ್ ಮ್ಯಾನ್ನ ಒಂದು ಡಾರ್ಕ್ ಫೇಸ್. ಸೊ ಈಗ ನಾವು ಟಾಮ್ ಹಾಲೆಂಡ್ನ ಒಂದು ಫ್ರೆಂಡ್ಲಿ ನೈಬರ್ಹುಡ್ ಸ್ಪೈಡರ್ ಮ್ಯಾನಿಂದ ಒಂದು ಡಾರ್ಕ್ ಸ್ಪೈಡರ್ ಮ್ಯಾನ್ ಆಗಿ ನೋಡಬಹುದು. ಇಷ್ಟಕ್ಕೆ ನೀವು ಖುಷಿ ಪಟ್ಟರೆ ಇನ್ನೂ ಅಪ್ಡೇಟ್ಸ್ ಇದೆ. ಸೊ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ಸ್ಪೈಡರ್ ಮ್ಯಾನ್ ಅಗೇನ್ಸ್ಟ್ ಪನಿಷರ್ ಫೈಟ್ ಆಡ್ತಾರೆ, ಆದರೆ ಇವರಿಬ್ರು ಅಗೇನ್ಸ್ಟ್ ದ ಸ್ಯಾವೇಜ್ ಹಲ್ಕ್ ಮೇಲೆ ಫೈಟ್ ಆಡ್ತಾರೆ. ಸೊ ಮೂವಿಯಲ್ಲಿ ಒಂದು ಪಾಯಿಂಟಲ್ಲಿ ಯಾರು ಹೀರೋ ಅಂತ ಗೊತ್ತಾಗದೆ ಅವರವರೇ ಫೈಟ್ ಆಡ್ತಾರಂತೆ. ಆ್ಯಂಡ್ ಕೊನೆಯಲ್ಲಿ ಸ್ಪೈಡರ್ ಮ್ಯಾನ್ ಮತ್ತು ಪನಿಷರ್ ಇಬ್ರು ಸೇರಿ ದ ಹಲ್ಕ್ ಮೇಲೆ ಫೈಟ್ ಆಡ್ತಾರೆ. ಸೊ ಫೈಟ್ ಅಂದರೆ ದಯವಿಟ್ಟು ಏಜ್ ಆಫ್ ಅಲ್ಟ್ರಾನ್ ಮೂವಿಯಲ್ಲಿ ಹೇಗೆ ನಮ್ಮ ಐರನ್ ಮ್ಯಾನ್ ವರ್ಸಸ್ ಹಲ್ಕ್ ಫೈಟ್ ಆಡ್ನೋ ಆ ಥರ ಇರಲಿ. ನಮ್ಮ ಬ್ಲ್ಯಾಕ್ ಮತ್ತು ಗ್ರೀನ್ ರೊಮ್ಯಾನ್ಸ್ ಫೈಟ್ ಬೇಡಪ್ಪ. ಏನಪ್ಪ ನೀನು ಹಲ್ಕ್ ಹೀರೋ ಅಲ್ವಾ? ಹಲ್ಕ್ ಈಗ ಹ್ಯೂಮನ್ ಮತ್ತೆ ಹಲ್ಕ್ ಆಗ್ತಾನೆ ಇರೋದು, ಅವನು ಯಾಕೆ ಈಗ ಫೈಟ್ ಆಡ್ತಾನೆ ಅಂತ ನೀವು ಕೇಳಬಹುದು. ಯಾಕಂದ್ರೆ ಈ ಮೂವಿಯಲ್ಲಿ ಹಲ್ಕ್ನ ಬ್ರೂಸ್ ಬ್ಯಾನರ್ ಕಂಟ್ರೋಲ್ ಇಂದ ಆಚೆ ತರಿಸಿ ಅಷ್ಟು ವರ್ಷದಿಂದ ಕಂಟ್ರೋಲ್ ಅಲ್ಲಿದ್ದ ಹಲ್ಕ್ ಈಗ ಫುಲ್ ರೇಜ್ ಮೋಡಲ್ ಬರ್ತಾನೆ. ಆ್ಯಂಡ್ ಇದಕ್ಕೆ ಕಾರಣ ಈ ಮೂವಿಯ ಮೇನ್ ವಿಲನ್ ಆದ ಮಾರ್ಟಿನ್ ಲೀ ಅಂದರೆ
ನಮ್ಮ ಮಿಸ್ಟರ್ ನೆಗೆಟಿವ್. ಕಾಮಿಕ್ಸ್ ಅಲ್ಲಿ ಮಿಸ್ಟರ್ ನೆಗೆಟಿವ್ ಒಂಥರ ನಾರ್ಮಲ್ ಹಾಸ್ಬಾರ್ನ್ ತರಾನೇ ಫುಲ್ ರಿಚ್ ಮತ್ತೆ ಅವನದೇ ಕಂಪ್ನಿ ಎಲ್ಲ ಇರುತ್ತೆ. ನೀವು ಇದನ್ನ ನೋ ವೇ ಹೋಮ್ ಮೂವಿಯಲ್ಲಿ ಆಂಟ್ ಮೇ ಕೆಲಸ ಮಾಡೋ ಕಂಪ್ನಿ ಆದ ಫೀಸ್ಟ್ ಕಂಪನಿ ಗೊತ್ತೇ ಇರುತ್ತೆ. ಆ್ಯಂಡ್ ಆ ಕಂಪ್ನಿ ಓನರ್ ಬೇರೆ ಯಾರು ಅಲ್ಲ, ನಮ್ಮ ಮಾರ್ಟಿನ್ ಲೀ ಅಂದರೆ ಮಿಸ್ಟರ್ ನೆಗೆಟಿವ್. ಸೊ ಅಲ್ಲೇ ನಮಗೆ ಈ ಮೂವಿಯ ಕನೆಕ್ಟಿವಿಟಿ ಸಿಕ್ತು. ಆದರೆ ಈ ಮೂವಿಯಲ್ಲಿ ಪೀಟರ್ಗಿಂತ ಜಾಸ್ತಿ ಫೋಕಸ್ ಸ್ಪೈಡರ್ ಮ್ಯಾನ್ ಮೇಲೆ ಇರುತ್ತೆ. ಯಾಕಂದರೆ ಪೀಟರ್ ಪಾರ್ಕರ್ಗೆ ನೋ ವೇ ಹೋಮ್ ಮೂವಿಯಲ್ಲೇ ಅರ್ಥ ಆಯಿತು ಅವ್ನು ಎರಡು ಕೂಡ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂತ. ಜೊತೆಗೆ ಈಗ ಪೀಟರ್ ಪಾರ್ಕರ್ನ ಲೈಫ್ಗೂ ಮತ್ತೆ ನಾ ಬ್ಯಾಂಕ್ ಬ್ಯಾಲೆನ್ಸ್ಗೂ ಏನೂ ಡಿಫ್ರೆನ್ಸ್ ಇಲ್ಲ, ಯಾಕಂದರೆ ಎರಡು ಕೂಡ ಖಾಲಿ ಇದೆ. ಅದಕ್ಕೆ ಈಗ ಪೀಟರ್ ಪಾರ್ಕರ್ ಮೇ ಬಿ ಡೈಲಿ ಬ್ಯೂಗಲಲ್ಲಿ ವರ್ಕ್ ಮಾಡಬಹುದು ಆ್ಯಂಡ್ ಹಾಗೆ ಸ್ಟೋರಿ ಮೂವ್ ಆಗಬಹುದು. ಇನ್ನು 1 ವರ್ಷ ಇದೆ ಮೂವಿ ರಿಲೀಸ್ ಆಗೋಕ್ಕೆ ಆ್ಯಂಡ್ ಈಗಲೇ ನಾವು ಏನು ಕೂಡ ಅಸ್ಯೂಮ್ ಮಾಡೋಕ್ಕಾಗಲ್ಲ. ಡಾಕ್ಟರ್ ಡೂಮ್ ಬರ್ತಾನ, ಡೂಮ್ಗೂ ಸ್ಪೈಡರ್ ಮ್ಯಾನ್ಗೂ ಏನು ಕ್ಲಾಶ್ ಆಗಬಹುದು, ಸ್ಪೈಡರ್ ಮ್ಯಾನ್ಗೆ ಗೊತ್ತಾಗುತ್ತಾ ಇವನು ಡೂಮ್ ಅಲ್ಲ ನಮ್ಮ ಟೋನಿ ಸ್ಟಾರ್ಕ್ ಅಂತ, ಇವೆಲ್ಲನೂ ಕೂಡ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಜೊತೆಗೆ ನಾನು ಹೇಳಿದೆ ಈ ಮೂವಿಯಲ್ಲಿ ಸ್ಟ್ರೇಂಜರ್ ಥಿಂಗ್ಸ್ ಸೀರೀಸ್ನ ಸೇಡಿ ಸಿಂಕ್ ಅವರು ಈ ಮೂವಿಯಲ್ಲಿ ಕಾಣಿಸ್ಕೊಂತಾರಂತ. ಆ್ಯಂಡ್ ಚಾನ್ಸಸ್ ಬಂದು ಅವರು ಈ ಮೂವಿಯಲ್ಲಿ ಮೇಡೆ ಪಾರ್ಕರ್ ಅಥವಾ ಬ್ಲ್ಯಾಕ್ ಕ್ಯಾಟ್ ಆಗಿ ಬರಬಹುದು. ಆ್ಯಂಡ್ ಮುಂದೆ ಹೋಗ್ತಾ ಹೋಗ್ತಾ ಈ ಮೂವಿ ಬಗ್ಗೆ ಏನೇ ಅಪ್ಡೇಟ್ ಸಿಕ್ಕಿದ್ರು ಕೂಡ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.